ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ, ಇವತ್ತು ಶುಕ್ರವಾರ ಹಾಗೆ ಮಹಾಲಕ್ಷ್ಮಿ ಹಬ್ಬದ ದಿನ ಇವತ್ತು. ಸೊ ನಾವೇನು ಲಕ್ಷ್ಮಿ ಕೂರಿಸಲ್ಲ, ಸಿಂಪಲ್ಲಾಗೆ ಪೂಜೆ ಮಾಡ್ತೀವಿ. ಹಾಗೆ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಪ್ಲೀಸ್ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬೆಳಗ್ಗೆನೇ 8 ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಸೊ ನೋಡೋಣ ಮುಂದಿನ ದಿನಗಳ ಆ ತಾಯಿ ನಮಗೆ ಕೃಪೆ ತೋರಿಸಿದ್ರೆ ಸೊ ನಾನು ಹಬ್ಬ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದೇ ಕೂಡ ಬೇಗನೆ ಎದ್ಬಿಟ್ಲು ಇವತ್ತು, ಬಿಕಾಸ್ ಎಲ್ಲ ಕೆಲಸ ಮಾಡ್ತಾಯಿದ್ರಲ್ಲ ಡಿಸ್ಟರ್ಬ್ ಆಯಿತು ಅನಿಸುತ್ತೆ. ಹಾಗಾಗಿ ಬೇಗ ಎದ್ಲು. ಸ್ಕೂಲ್ ಇರೋ ಟೈಮಲ್ಲಿ ನಾವೇ ಎಬ್ಬರಿಸ್ಬೇಕು. ಸ್ಕೂಲಿಲ್ಲ, ಲೀವ್ ಇದೆ ಅಂತ ಹೇಳಿದ್ರೆ ಮಕ್ಕಳು ಎಷ್ಟು ಬೇಗ ಹೇಳ್ತಾರೆ ಅಲ್ವಾ. ನಿಮ್ಮ ಮನೇಲಿ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನೋ ಲೆಟ್ರ್ ಬರಿತಾ ಇದ್ಲು, ಏನು ಅಂತ ಕೇಳಿದ್ರೆ, ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಗೆ ಅರ್ಶಿನ ಕುಂಕುಮ ತೊಗೊಂಬರಕ್ಕೆ ಹೋಗ್ತೀವಲ್ವ. ಸೊ ಹೋಗೋರು ಮನೆಗೆಲ್ಲ ಲೆಟ್ರ್ ಕೊಡ್ತಾಳಂತೆ. ಹಾಗಾಗಿ ಲೆಟ್ರೆಲ್ಲ ಬರಿತಾ ಇದ್ದಾಳೆ. ಸೊ ಏನಂತ ಬರ್ತಿದ್ಯಾ ತೋರಿಸು ಮಗನೆ ಅಂತ ಹೇಳಿದೆ. ನಾನು ಇದನ್ನ ಕಸಿನ್ ತಮ್ಮನಿಗೆ ಮಾಡ್ತಿದ್ದೀನಿ. ಇದು ತೋರಿಸು. ಇದು ಫಸ್ಟ್ನೇದು ನೋಡಿ ಉಲ್ಟಾ ಇಟ್ಕೊಂಡಿದ್ಯಾ ಚಿನ್ನು? ಏನೇನೋ ಬರೆದಿದ್ದಲ್ಲ ಈ ಥರ. ಮನೆಗೆ ಹೋಗ್ತಲ್ಲ ಕಾರ್ಡ್ಸ್ ಕೊಡ್ಬೇಕಂತ ಅವ್ರಿಗೆ. ಹಾಗಾಗಿ ಫಿನಿಶ್ ಆಯ್ತಾ? ಇನ್ನೂ ಇಲ್ವಾ? ಇದೊಂದು ಕಾರ್ಡ್ ಅದು ಮಾತ್ರ ಮುಗೀತಾ? ಇಲ್ಲಿ ಕಾಪಿ ಮಾಡ್ತಾ ಇದ್ದೀನಿ. ಓಕೆ. ಸೊ ಇನ್ನು ಪೂಜೆ ಎಲ್ಲ ಮಾಡಿ ಹಸ್ಬೆಂಡು ಶುಕ್ರವಾರ ಟೈಮು ದೇವಸ್ಥಾನಕ್ಕೆ ಹೋಗಿನೇ ಆಮೇಲೆ ತಿಂಡಿ ತಿನ್ನೋದು, ಬೆಳಗ್ಗೆನೇ ತಿನ್ನಲ್ಲ. ಸೊ ನನಗೆ ಅದ್ದೆಗೆ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳ್ಬಿಟ್ಟು ಓಟ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಕ್ವಿಕ್ಕಾಗಿ ಆಗುತ್ತೆ, ಹೆಲ್ದಿ ಕೂಡ. ಜಸ್ಟ್ ಎಷ್ಟು ಬೇಕೋ ಅಷ್ಟು ಓಟ್ನ ಹಾಲಲ್ಲಿ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಸೊ ಅದು ಚೆನ್ನಾಗಿ ಓಟ್ಸ್ ಬೇಯೋಷ್ಟರಲ್ಲಿ ನಾನಿಲ್ಲಿ ಆ್ಯಪಲ್ಲು ಮತ್ತು ಬನಾನಾನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲಿ ಅದು ಕೂಡ ರೆಡಿ ಆಯಿತು. ಅಂದರೆ ಓಟ್ಸ್ ಹಾಲಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿ ಅದು ಕೂಡ ರೆಡಿಯಾಗಿತ್ತು. ಹಾಗಾಗಿ ಇಬ್ರಿಗೂ ಶೇರ್ ಮಾಡ್ಕೊಂಡಿದ್ದೀನಿ, ಅಂದರೆ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಕಟ್ ಮಾಡಿರೋಂಥ ಫ್ರೂಟ್ಸು, ನಿಮ್ಮ ಮನೇಲಿ ಏನು ಫ್ರೂಟ್ ಇದ್ರೂ ಹಾಕ್ಕೊಳ್ಬೋದು. ನನ್ನ ಹತ್ರ ಬನಾನಾ ಮತ್ತು ಆ್ಯಪಲ್ ಇತ್ತು, ಹಾಗಾಗಿ ಅವೆರಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಬೋದು, ಮತ್ತು ಸ್ಟ್ರಾಬೆರಿ, ಬ್ಲೂಬೆರಿ, ಸೊ ಏನು ಫ್ರೂಟ್ಸ್ ಇರುತ್ತೋ ಅದನ್ನು ಹಾಕ್ಕೊಬೋದು. ಈವನ್ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಬೋದು. ಬಟ್ ಇವತ್ತು ನಾನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಿಲ್ಲ, ಹೆವಿ ಅನಿಸುತ್ತೆ. ಸೊ ಹಾಗಾಗಿ ಬರೀ ಬನಾನಾ ಆ್ಯಂಡ್ ಆ್ಯಪಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಅದ್ದೆಗೆ ಇಬ್ರಿಗೂ ಆ್ಯಡ್ ಮಾಡಿಕೊಂಡು ಸೊ ಕ್ವಿಕ್ಕಾಗಿ ಆಗುತ್ತೆ. ಸ್ಟೊಮಕ್ ಕೂಡ ಫುಲ್ ಅಂತ ಅನಿಸುತ್ತೆ. ಸೊ ಜಾಸ್ತಿ ಓವರ್ ಆಗಿ ತಿಂದ್ಬಿಟ್ವಪ್ಪ ಅಂತಾನೂ ಅನಿಸೋದಿಲ್ಲ. ಸೊ ಇದಕ್ಕೆ ನಾನು ಸ್ವೀಟ್ ಏನೂ ಹಾಕಿಲ್ಲ. ಅಂದರೆ ಹಾಲು ಮತ್ತು ಓಟ್ಸ್ ಬಾಯ್ಲ್ ಮಾಡಬೇಕಾದ್ರೆ ಕೆಲವೊಬ್ಬರು ಶುಗರು ಅಥವಾ ಬೆಲ್ಲ ಹಾಕ್ತಾರೆ, ಬಟ್ ನಾನು ಅದಕ್ಕೆ ಆ್ಯಡ್ ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಸ್ವೀಟ್ನೆಸ್ಗೆ ನಾನು ಹನಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿ. ಸೊ 12:30ಗೆ ಮತ್ತೆ ಹೊಟ್ಟೆ ಹಸಿತಿತ್ತು. ಹಾಗಾಗಿ ನೆನೆ ಮಶ್ರೂಮ್ ಮಾಡಿದೆ, ಅದನ್ನು ಎಲ್ಲ ಹಾಕ್ತೆ, ಸ್ವಲ್ಪ ಎತ್ತಿಟ್ಟಿದ್ದೆ ಫ್ರೈ ಮಾಡ್ಕೊಳ್ಳೋಣ ಅದ್ದಿನ್ಗೆ ಅಂತ ಹೇಳಿಬಿಟ್ಟು. ಹಾಗಾಗಿ ಅದನ್ನು ಕೂಡ ಒಂಚೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕಡೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಬಿಕಾಸ್ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು. ಇಬ್ಬರಿಗೆ ಅಲ್ವಾ, ನನಗೆ ಅದೇನಿಗೆ. ಸೊ ಇಬ್ಬರಿಗೆ ಆಗಿರೋದ್ರಿಂದ ಉಪ್ಪಿಟ್ಟು ಎಲ್ಲ ಕಟ್ ಮಾಡಿ ಒಗ್ಗರಣೆ ಹಾಕಿ ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಸೊ ಒಂದು ಕಡೆ ಮಶ್ರೂಮು ಫ್ರೈ ಮಾಡ್ತಾಯಿದ್ದೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಶ್ರೂಮ್ ಫ್ರೈ. ನೀವು ಒಂದು ಸತಿ ಟ್ರೈ ಮಾಡಿ, ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಬೋದು, ಅಷ್ಟು ಸಖತ್ತಾಗಿರುತ್ತೆ. ಸೊ ಇಲ್ಲಿ ಕುದೀತಾ ಇತ್ತು, ನಾನು ರವೆ ಕೂಡ ಹಾಕಿ ಬೀರಿ ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೀನಿ. ಸೊ ಇದಕ್ಕೇನಿಲ್ಲ, ಒಂದು ಹಸಿಮೆಣಸಿನ್ಕಾಯಿ, ಆನಿಯನು, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿ ಚೂರು ಎಣ್ಣೆ ಹಾಕಬೇಕು. ಸೊ ಹಾಗೆ ಅದಾದಮೇಲೆ ತೊಳೆದಿಟ್ಟಿರೋಂಥ ಮಶ್ರೂಮ್ನ ಆ್ಯಡ್ ಮಾಡಿ ಒಂಚೂರು ಉಪ್ಪು ಹಾಕಿ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಬೇಕು. ಬಿಕಾಸ್ ಆಲ್ರೆಡಿ ಮಶ್ರೂಮಲ್ಲಿ ನೀರಿರುತ್ತೆ, ಮತ್ತು ನೀರು ಹಾಕೋಂಥ ನೆಸೆಸಿಟಿ ಇಲ್ಲ, ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಸೊ ಈ ಥರ ಲೋ ಫ್ಲೇಮಲ್ಲೇ ತಿರ್ಗಿಸ್ಕೊಡ್ತಾ ಇರಬೇಕು. ಒಂದು 7 to 8 ಮಿನಿಟ್ಸ್ ಇದ್ದರೆ ಆರಾಮಾಗಿ ಮಶ್ರೂಮ್ ಫ್ರೈ ಆಗೋಗ್ಬಿಡುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರು ಆ್ಯಡ್ ಮಾಡ್ತಾಯಿದ್ದೀನಿ, ಮತ್ತು ಅರಿಶಿನೂ ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಉಪ್ಪು ಆವಾಗಲೇ ಹಾಕಿದ್ದೆ, ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರೆ ಈ ಟೈಮಲ್ಲಿ ನೀವು ಸಾಲ್ಟು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೋ ಫ್ಲೇಮಲ್ಲಿ ಒಂದು
ಮತ್ತು ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸೊ ಟೇಸ್ಟಿಯಾಗಿರೋಂಥ ಮಶ್ರೂಮ್ ಫ್ರೈ ರೆಡಿನೇ ಆಗಿಬಿಡುತ್ತೆ. ಸೊ ಇದು ಬೇಳೆ ಜೊತೆಗೆ ಮತ್ತು ಸಂಜೆ ಸ್ನ್ಯಾಕ್ಸಾಗಿ ಕೂಡ ತೊಗೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ, ಆದ್ಯನಿಗೂ ತುಂಬಾ ಇಷ್ಟ ಇದು. ಸೊ ನೀವು ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಮಶ್ರೂಮ್ ಫ್ರೈ ಕೂಡ ರೆಡಿ ಆಯಿತು, ಹಾಗೆಯೇ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಸೊ ಉಪ್ಪಿಟ್ಟಂತೂ ಸೂಪರಾಗಿತ್ತು ನೋಡಲಿಕ್ಕೆ. ಸೊ ಈಗ ಫಸ್ಟ್ ಆದ್ಯನಿಗೆ ನಾನು ತಿನ್ನಿಸ್ಬಿಡ್ತೀನಿ, ಅದಾದಮೇಲೆ ನಾನು ತಿಂತೀನಿ. ಸೊ ಈಗ ಆದ್ಯನಿಗೆ ತಿನ್ಸೋಣ ಬನ್ನಿ. ಸೊ ಅವಳಂತೂ ಇದುವರೆಗೂ ಒಂದು ದಿನ ಆದರೂ ಕೇಳಿಲ್ಲ ನನಗೆ ಹೊಟ್ಟೆ ಇಸುವಂತ, ಹಾಗೆ ಬೇಕಾದ್ರೆ ಇದ್ಬಿಡ್ತಾಳೆ ಹೊರತು ನಾನು ತಿನ್ಸೋ ತನಕ ಅವಳು ಮಾತ್ರ ಕೇಳೋದಿಲ್ಲ. ನೀರು ಕೇಳಲ್ಲ, ತಿಂಡಿ ಊಟ ಏನೂ ಕೇಳಲ್ಲ ಫ್ರೆಂಡ್ಸ್. ಅದೊಂದು ಬ್ಯಾಡ್ ಹ್ಯಾಬಿಟ್ ಅವಳಿಗೆ, ಐ ಡೋಂಟ್ ನೋ ವೈ. ಸೊ ಅದಾದಮೇಲೆ ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ. ನಿನ್ನೆ ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ ಇತ್ತು. ಸೊ ಪೇಂಟಿಂಗ್ ಬ್ರಷು ಮತ್ತು ಪೇಂಟ್ ತೊಗೊಟ್ರು. ನನ್ನ ಹಸ್ಬೆಂಡು ಸ್ಕೂಲಲ್ಲಿ ಬೇಕೇ ಬೇಕು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು. ಸೊ ಅದು ಸಿಕ್ಕಿದ್ದಂಗಿರಲಿ ಡೈಲಿ ಸ್ಕೂಲಿಂದ ಬಂದು ಇದನ್ನೇ ಮಾಡೋದು, ಪೇಪರ್ನ ತೊಗೊಳ್ಳೋದು, ಪೇಂಟ್ ಮಾಡೋದು, ಸೊ ಮನೆಯೆಲ್ಲ ಕಲರ್ ಮಾಡಿಡೋದು. ಇವಾಗೇನೋ ಪೇಂಟ್ ಮಾಡಿದ್ದಾಳಂತೆ. ಸೊ ಹಾಗಾಗಿ ಮೊಬೈಲಲ್ಲಿ ಫೋಟೋ ಇಟ್ಕೊಂಬಮ್ಮ ಅಂತ ಹೇಳ್ಬಿಟ್ಟು ಬಂದು ನನಗೆ ತೋರಿಸ್ತಾ ಇದ್ದಾಳೆ. ಸೊ ಒಂದು ಚಿಕ್ಕದೊಂದು ಪೇಂಟ್ ಮಾಡಿದ್ರು ಬಂದು ತೋರಿಸ್ತಾ ಇರ್ತಾಳೆ. ಮಕ್ಕಳಿಗೆ ಏನಾದರೂ ಒಂದು ಕಲಿತ್ರೆ ಸೊ ಅದನ್ನು ತೋರಿಸ್ಬಿಡ್ಬೇಕು, ಪ್ರೆಸೆಂಟ್ ಮಾಡಿಬಿಡ್ಬೇಕು. ಸೊ ಆವಾಗಲೇ ಅವ್ರಿಗೆ ಸಮಾಧಾನ. ಸೊ ಫೋಟೋ ಹಿಡ್ಕೊಂಬಮ್ಮ ಅಂತ ಹೇಳಿದ್ರು, ಸರಿ ಅಂತ ಹೇಳ್ಬಿಟ್ಟು ಫೋಟೋ ಕೂಡ ಇಟ್ಕೊಂಡು ಮತ್ತು ಅವಳಿಗೆ ಕಳಿಸ್ಕೊಟ್ಟೆ. ಸೊ ಇನ್ನು ಸಂಜೆಗೆ ನಮ್ಮ ಮನೆ ಹತ್ರ ಅಕ್ಕಪಕ್ಕ ಎಲ್ಲರೂ ಅಷ್ಟಕ್ಕೆ ಕರೆದ್ರು. ಅದೆಲ್ಲ ಮುಗಿಸ್ಕೊಂಡು ನಾನು ಅಮ್ಮ ಮನೆಗೆ ಹೋದೆ. ಸೊ ಎಷ್ಟು ಸತಿ ಫೋನ್ ಮಾಡ್ತಾನೇ ಇದ್ದರು. ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು. ಅರೌಂಡ್ 7:30 ಹಿಂಗೆ ಹೋಗಿದ್ದೆ. ಪಾಪ ಅಮ್ಮ ನಾವು ಹೋಗೋ ತನಕ ಹೋಳಿಗೆ ಕೂಡ ಮಾಡಿರಲಿಲ್ಲ. ಸೊ ದೇವ್ರಿಗೆ ಮಾತ್ರ 2 ಸುಟ್ಬಿಟ್ಟು ಇಟ್ಟಿದ್ರು. ಅದಾದಮೇಲೆ ನಾವು ಹೋದ ತಕ್ಷಣ ಬಿಸಿ ಬಿಸಿ ಸೊ ಒಬ್ಬಟ್ಟು ಸುಟ್ಕೊಟ್ರು. ದಾರ ಕೂಡ ಕೈಗೆ ನಮಗೂ ಕೂಡ ಮಾಡಿದ್ರಂತೆ. ಸೊ ಹಾಗಾಗಿ ಆದ್ಯನಿಗೆ ದಾರ ಕಟ್ತಾ ಇದ್ದಾರೆ. ಅದಾದಮೇಲೆ ನನಗೂ ಕೂಡ ದಾರ ಕಟ್ತಾ ಇದ್ದಾರೆ. ಕಟ್ತೀನಿ ಬಾ, ಪರವಾಗಿಲ್ಲ ಬಿಡುಮ, ಹಬ್ಬನೇ ಆಗೋಯ್ತು ಅಂತ ಹೇಳಿದೆ. ಪರವಾಗಿಲ್ಲ ನಿಮಗೂ ಮಾಡಿಟ್ಟಿದ್ದೀನಿ, ಸೊ ದೇವ್ರದ್ದು ಬೇಡ ಅಂತ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಕಟ್ತಾಯಿದ್ರು. ನನ್ನ ತಮ್ಮನ ಹೇಳ್ತಿದ್ದೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಡ್ತೀನಿ ಕೊಡೋಕೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಕ್ಯಾಪ್ಚರ್ ಮಾಡಿ ಕೊಟ್ಟರು. ಅದೇ ಹೇಳೋದು, ತಾಯಿರ ತನಕ ತವರು ಅಂತ ಹೇಳ್ತಾರಲ್ಲ, ಸೊ ಅದು ಖಂಡಿತ ನಿಜ ಅಂತ ಅನಿಸ್ಬಿಡ್ತು ನನಗೆ. ಸೊ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವ ರೀತಿ ಕುಳ್ಸಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ವರ್ಷ ನನ್ನ ತಮ್ಮನ ಹೆಂಡತಿ ಇಬ್ಬರು ಮಾಡಿರೋಂಥದ್ದು ಫಸ್ಟ್ ಟೈಮು. ಬಿಕಾಸ್ ಲಾಸ್ಟ್ ಇಯರ್ ಎಲ್ಲ ನನ್ನ ತಂಗಿ ಇದ್ಲು, ಅದಕ್ಕೆ ಲಾಸ್ಟ್ ಇಯರ್ ನಾವು ಮದುವೆ ಆಗೋಕ್ಕಿಂತ ಮುಂಚೆ 3 ಜನನೂ ಸೇರಿ ಮಾಡ್ತಿದ್ವಿ. ಸೊ ಈ ವರ್ಷ ಪಾಪ ಅವರಿಬ್ಬರೇ ಸೇರಿ ಮಾಡಿರೋದು, ಜೊತೆಗೆ ನಮ್ಮಮ್ಮನೂ ಕೂಡ. ಸೊ ಈಗ ಎಲ್ಲರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗಿ ಬಂದು ಟಯರ್ಡೇ ಆಗೋಯ್ತು. ಈಗ ಬಂದ್ವಿ ಮನೆಗೆ. ಸೊ ಈಗ ಇನ್ನೂ ಪಲಾವ್ ಮಾಡಬೇಕು. ಪಲಾವ್ ಮಾಡಿ ಊಟ ಮಾಡಿ ತಾಚಿ ಮಾಡೋದು. ಸೊ ಇವತ್ತಿನ ದಿನ ಅಂತೂ ಸಖತ್ತಾಗಿತ್ತು. ಎಲ್ಲರ ಮನೆಯಲ್ಲಿ ಲಕ್ಷ್ಮೀ ದರ್ಶನ ಅಂತೂ ಸಖತ್ತಾಗಾಯಿತು. ಸೊ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.